ಆತ್ಮೀಯರೇ, ನಾನೀಗ 2025ನೇ ಕ್ಯಾಲೆಂಡರ್ ವರ್ಷವನ್ನು ಮುಗಿಸಿ 2026ನೇ ಕ್ಯಾಲೆಂಡರ್ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಯುವ ಜನತೆ ಹೊಸ ವರ್ಷ ಅಂತಂದರೆ ಮೋಜು ಮಸ್ತಿ, ಮಾಕ್ಟೈಲ್ ಪಾರ್ಟಿಗಳು, ಡ್ರಗ್ಸ್ನ ಮೊರೆ ಹೋಗುವಂಥದ್ದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದು ಸರ್ವೇ ಸಾಮಾನ್ಯ ಅನ್ನುವಂತೆ ಆಗ್ತಾ ಇದೆ. ಇದರಿಂದಾಗಿ ನಮ್ಮ ಒಂದು ದೈಹಿಕ ಸಾಮರ್ಥ್ಯ, ಮಾನಸಿಕ ಸಾಮರ್ಥ್ಯ ಎಲ್ಲವೂ ಕುಗ್ಗುತ್ತೆ. ಕುಡಿತದ ಚಟದಿಂದಾಗಿ ಒಂದು ಮೆದುಳಿನಲ್ಲಿರ್ತಕ್ಕಂಥ ಹಿಪ್ಪೋಕ್ರ್ಯಾಂಪಸ್ ಅಂತಕ್ಕಂಥ ಒಂದು ನರಕೋಶ, ಅದು ನೆನಪಿನ ಕೋಣೆ, ಅದು ಶಿಥಿಲವಾಗುತ್ತೆ. ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತಕ್ಕಂಥ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಪರಸ್ಪರ ಪ್ರೀತಿ ವಿಶ್ವಾಸಕ್ಕೆ ಕಾರಣವಾಗಿರ್ತಕ್ಕಂಥ ಆಕ್ಸಿಟೋಸಿನ್ ಹಾರ್ಮೋನ್ನ ಬದಲಾಗಿ ಕಾರ್ಟಿಸೋಲ್ ಅಂತಕ್ಕಂಥ ಒಂದು ಒತ್ತಡದ ಹಾರ್ಮೋನ್ ಬಿಡುಗಡೆಯಾಗಿ ಕುಡಿದವರು ಕಿರ್ಚಾಡುವುದು, ಅರ್ಚಾಡುವುದು, ಬೈಯುವುದು, ಕೈ ಎತ್ತುವುದು ಇವೆಲ್ಲ ಪ್ರಾರಂಭ ಆಗುತ್ತೆ. ಇಂತಹ ಕುಡಿತದ ಚಟಕ್ಕೆ ದಾಸರಾದವರು ತಮ್ಮ ಮಾನಸಿಕ ಸಮತೋಲನವನ್ನು ಕಳೆದುಕೊಳ್ಳುವುದರ ಜೊತೆಗೆ ಪರಸ್ಪರ ವೈಯಕ್ತಿಕ ಸಂಬಂಧಗಳನ್ನು ಕೂಡ ಹಾಳು ಮಾಡಿಕೊಳ್ತಾರೆ. ಇಷ್ಟು ಮಾತ್ರ ಅಲ್ಲ, ಈ ಪಾರ್ಟಿ ಮುಗಿದ ಮೇಲೆ ವಾಹನಗಳಲ್ಲಿ ಕುಡಿತಾ ಹೋಗುವಂಥದ್ದು, ಕುಡಿದು ವಾಹನವನ್ನು ಚಾಲನೆ ಮಾಡ್ತಕ್ಕಂಥದ್ದು ಇವನ್ನೆಲ್ಲ ಮಾಡ್ತಾರೆ. ಇದು ಕಾನೂನಾತ್ಮಕವಾಗಿ ತುಂಬ ತಪ್ಪು. ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್. ಯಾವುದೇ ಕಾರಣಕ್ಕೂ ಕುಡಿದು ವಾಹನವನ್ನು ಚಾಲನೆ ಮಾಡಬಾರ್ದು. ಈ ರೀತಿ ಕುಡಿದು ವಾಹನವನ್ನು ಚಾಲನೆ ಮಾಡುವುದರಿಂದ ನಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಸಹಜವಾಗಿ ಕಡಿಮೆ ಆಗುತ್ತೆ. ಕುಡಿತದ ಚಾಲನೆಯಿಂದಾಗಿ ಆಕ್ಸಿಡೆಂಟ್ ಸಂಭವಿಸುತ್ತೆ. ರಸ್ತೆಯಲ್ಲಿ ಪೊಲೀಸರು ನಿಮ್ಮನ್ನು ಅಡ್ಡಗಟ್ಟಿ ಕೇಂದ್ರ ಮೋಟಾರು ವಾಹನ ಅಧಿನಿಯಮ 1988ರ ಕಲಂ 185ರ ಅಡಿಯಲ್ಲಿ ತಮ್ಮ ಮೇಲೆ ಕೇಸನ್ನು ಹಾಕ್ತಾರೆ. ಈ ರೀತಿ ಕೇಸನ್ನು ಹಾಕುವುದರ ಜೊತೆಗೆ 10,000 ರೂಪಾಯಿ ದಂಡವನ್ನು ನೀವು ನ್ಯಾಯಾಲಯದಲ್ಲಿ ಪಾವತಿ ಮಾಡಬೇಕಾಗುತ್ತೆ. ಅಷ್ಟು ಮಾತ್ರವಲ್ಲ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ 6 ತಿಂಗಳ ಅಮಾನತು ಶಿಕ್ಷೆ ನಿಮಗೆ ವಿಧಿಸಲಾಗುತ್ತೆ. ಈ ರೀತಿ ಕುಡಿದು ವಾಹನ ಚಾಲನೆ ಮಾಡ್ತಕ್ಕಂಥದ್ದು ತುಂಬ ತಪ್ಪು. ಪೊಲೀಸರು ನಮ್ಮ ತಪ್ಪುಗಳನ್ನು ತಿದ್ದುವುದಕ್ಕಾಗಿ ರಸ್ತೆಯಲ್ಲಿ ನಿಂತಿರ್ತಾರೆ. ಅವರು ಕೂಡ ನಿಮ್ಮನ್ನು ತಂದೆ ತಾಯಿಗಳ ಸ್ಥಾನದಲ್ಲಿಯೇ ನಿಂತು ನೋಡ್ತಾರೆ. ನಿಮ್ಮಿಂದ ತಪ್ಪಾಗುವುದನ್ನು ಅವರು ನಿರೀಕ್ಷೆ ಮಾಡೋದಿಲ್ಲ. ಕಾನೂನುಗಳ ಪಾಲಕರಾಗಿರ್ತಕ್ಕಂಥ ಪೊಲೀಸರಿಗೆ ನಾವು ಸಹಕಾರವನ್ನು ಕೊಡಬೇಕು. ಕುಡಿದು ವಾಹನವನ್ನು ಚಾಲನೆ ಮಾಡುವುದು, ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಇಳಿಯುವುದು, ಇನ್ಫ್ಲೂಯೆನ್ಸ್ಗಳನ್ನು ತರುವುದು ಇದು ಯಾವುದೂ ನಡೆಯೋದಿಲ್ಲ. ಆದ್ದರಿಂದ ನೀವು ಕುಡಿದು ವಾಹನವನ್ನು ಚಾಲನೆ ಮಾಡಬೇಡಿ. ಈ ರೀತಿ ಕುಡಿದು ವಾಹನವನ್ನು ಚಾಲನೆ ಮಾಡಿದ್ರೆ 10,000 ರೂಪಾಯಿ ದಂಡ, ಮತ್ತೆ ಕೆಲವೊಂದು ಅಪರಾಧಿಕ ಪ್ರಕರಣಗಳಲ್ಲಿ ಜೈಲು ಸೇರುವಂಥದ್ದು, ಮಾನಹಾನಿ, ಧನಹಾನಿ ಎಲ್ಲವೂ ಉಂಟಾಗುತ್ತೆ. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಅಮಾನತು ಶಿಕ್ಷೆಯ ಒಂದು ನಮೂದು ಆಗುತ್ತೆ. ಇದು ನಿಮಗೆ ಸಾಕಷ್ಟು ಆರ್ಥಿಕ, ಮಾನಸಿಕ, ಸಾಮಾಜಿಕ ಹಾನಿಗಳನ್ನು ಉಂಟು ಮಾಡುತ್ತೆ. ಆದ ಕಾರಣ ಯಾವುದೇ ಕಾರಣಕ್ಕೂ ಕುಡಿದು ವಾಹನವನ್ನು ಚಾಲನೆ ಮಾಡಬೇಡಿ. ನಿಮ್ಮ ಹೊಸ ವರ್ಷದ ಒಂದು ನಿರೀಕ್ಷೆ ಉತ್ತಮವಾಗಿರಲಿ, ಒಳ್ಳೆಯದಾಗಲಿ. ಕುಟುಂಬದವರೊಂದಿಗೆ ಸಂತೋಷವಾಗಿ ಕಾಲ ಕಳೆಯಿರಿ. ಸ್ನೇಹಿತರೊಂದಿಗೆ ಕಾಲವನ್ನು ಕಳೆಯಿರಿ. ಒಳ್ಳೆಯ ತಾಣಗಳಿಗೆ ಹೋಗಿ ಬನ್ನಿ. ಶುಭವಾಗಲಿ.